ಮಕ್ಕಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ. ಇವತ್ತು ಯಾರು ಕೂತಿರ್ತಾರೆ, ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗುತ್ತೆ, ಅವರ ಕೂತ್ಕೊಳ್ಳೋದು, ಇವ್ರು ಕೂತ್ಕೊಳ್ಳೋದು. ಕಾಂಗ್ರೆಸ್ನಲ್ಲಿ ಈ ಮ್ಯೂಸಿಕಲ್ ಚೇರ್ ನಡೀತಾನೇ ಇದೆ ಕಳೆದ 3 ವರ್ಷದಿಂದ. ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂಥ ಗ್ರಹಣ. ಈ ಗ್ರಹಣದಿಂದ ಮುಕ್ತಿ ಆದಮೇಲೆ ಕರ್ನಾಟಕಕ್ಕೆ, ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ. ಸೊ ಇವ್ರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಸಾಲ ಹಚ್ಚಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ. ಕಾಂಗ್ರೆಸ್ನ ಯಾವ ಕಾರ್ಯಕರ್ತರಿಗೂ ಸಿಗೋದಿಲ್ಲ ಸರ್. ಮುಂದೆ ಸರ್ಕಾರದ ಈ ಗ್ರಹಣ ಮುಗಿದ ಮೇಲೆ ಕರ್ನಾಟಕ ಮತ್ತೆ ಸೂರ್ಯನಂತೆ ಪ್ರಕಾಶ ಆಗುವಂಥದ್ದು ಬಿಜೆಪಿ ಆಡಳಿತದಲ್ಲೇನೆ. ಇದನ್ನು ಸಿದ್ದರಾಮಯ್ಯನವರಿಗೆ ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್, ನೋಡಿ ಇಲ್ಲ, ಒಂದು ನಿಮಿಷ. ನಾನು ಈ ಹಿಂದೆ ಕೂಡ ಹಲವಾರು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿ ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಏನು, ಕರ್ನಾಟಕದ ಬಿಜೆಪಿಯ ಸಂಸದರುಗಳ ಕೊಡುಗೆ ಏನು ಅನ್ನೋದನ್ನು ನಾವು ಭಾಳ ಸತಿ ಹೇಳಿದ್ದೀವಿ. ಇವತ್ತು ಅವ್ರು ಪ್ರಶ್ನೆ ಕೇಳಿದ್ದಾರೆ ಅಂದಿದ ತಕ್ಷಣದಲ್ಲಿ ಬಂದು ನಿಂತ್ಕೊಂಡು ರಿಪೋರ್ಟ್ ಕಾರ್ಡನ್ನು ಒಪ್ಪಿಸುವಂಥ ಕೆಲಸಕ್ಕೆ ನಾನು ಇವತ್ತು ಹೋಗೋದಿಲ್ಲ. ಅದಕ್ಕೆ ಇನ್ನೊಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ನಿಮ್ಮ ಮುಖಾಂತರ ಭಾಳ ವಿಷಯಗಳನ್ನು ಮತ್ತೆ ಜನಕ್ಕೆ ತಲುಪಿಸ್ತೀವಿ. ಆದರೆ ಇವತ್ತು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಕೇಳೋದಕ್ಕೆ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋವಂಥದ್ದು. 2300 ರೈತರು ತೀರ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ನಿಮ್ಮ ಆಡಳಿತದಲ್ಲಿ ತಾನೇ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು, ಮೋದಿಯವರು. ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆಯಲ್ಲ ಬೆಂಗಳೂರಿನಲ್ಲಿ, ಇದಕ್ಕೆ ಕಾರಣ ನೀವು, ಮೋದಿಯವರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ವಲ್ಲ ನಿಮ್ಮ ಕೈಲಿ, ರಸ್ತೆಯಲ್ಲಿ ಕಷದ ರಾಶಿ ಎತ್ತಕ್ಕಾಗ್ತಾ ಇಲ್ವಲ್ಲ ನಿಮ್ಮ ಕೈಲಿ, ಇದಕ್ಕೆ ನೀವು ಕಾರಣನೋ ಮೋದಿಯವ್ರ ಕಾರಣನೋ? $15 ಬಿಲಿಯನ್ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿರ್ತಿತ್ತು ಯೋಚನೆ ಮಾಡಿ. ಗೂಗಲ್ನ ಸೆಂಟರ್ ಬೆಂಗಳೂರಿಗೆ ಬಂದಿದ್ದೀರಿ, ಕರ್ನಾಟಕಕ್ಕೆ ಬಂದಿದ್ದೀರಿ. ಇದು ಆಂಧ್ರ ಪ್ರದೇಶಕ್ಕೆ ಹೋಯ್ತಲ್ಲ, ನಿಮ್ಮ ಆಡಳಿತದಿಂದ ಭಯಭೀತರಾಗಿ ಅಲ್ಲಿಗೆ ಹೋದ್ರಲ್ಲ, ಇದಕ್ಕೆ ಕಾರಣ ನೀವು, ಮೋದಿಯವರು. ಸರ್ಕಾರಿ ನೌಕರರಿಗೆ ಸಂಬಳ ಕರೆಕ್ಟಾಗಿ ಟೈಮಿಗೆ ಕೊಡಬೇಡಿ ಅಂತ ಮೋದಿಯವ್ರು ಬಂದು ಹೇಳಿದಾರೇನ್ರಿ ನಿಮಗೆ? ನಿಮ್ಗೆ ಸರ್ಕಾರ ತಾನೇ ಕೊಡಬೇಕಾಗಿರೋದು. KSRTC BMTC ನೌಕರರಿಗೆ ಕರೆಕ್ಟಾಗಿ ಸಂಬಳ ಕೊಡಬೇಡಿ ಅಂತ ಯಾರು ಹೇಳಿರೋದು? ಮೋದಿಯವ್ರು ಬಂದು ನಿಮ್ಗೆ ಏನಾರು ತಡೀತಾ ಇದ್ದಾರಾ? ಎಲ್ಲಿ ಕೊಟ್ಬಿಡ್ತೀರಾ ನಿಮಗೆ ಅಂತ? ನಿಮಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ. ಇದು ಕುಣಿಯಕ್ಕಾಗ್ದಲೇ ಇರೋರು ನೆಲ ಡೊಂಕು ಅಂದ್ರಂತೆ ಅಂದ ರೀತಿ ಇವರಿಗೆ ಆಡಳಿತ ಕರೆಕ್ಟಾಗಿ ಮಾಡೋಕ್ಕಾಗ್ದಲೇ ಮೋದಿಯವರಿಗೆ ಬೆಟ್ ತೋರಿಸುವಂಥ ಈ ಚಾಳಿ ಇವತ್ತಿಗೆ ನಿಲ್ಲಬೇಕು. ರಾಜ್ಯದ ಸಂಸದರು ಕರ್ನಾಟಕದ ವಿಚಾರ ಬಂದಾಗ ಅವರು BJPಯವರು ಇರ್ಬೋದು, ಬೇರೆ ಎಲ್ಲ ಪಕ್ಷದವರು ಇರ್ಬೋದು, ಕರ್ನಾಟಕದ ಪರವಾಗಿ ನಾವು ನಿಂತಿದ್ದೀವಿ. ನಾವು ಮುಂದೆ ಕೂಡ ಕರ್ನಾಟಕದ ಅಸ್ಮಿತೆ, ಗೌರವ, ನಾಡು, ಈ ನೆಲ, ಭಾಷೆಗಳ ವಿಷಯ ಬಂತಂದಾಗ ಒಂದು ಇಂಚು ಕೂಡ ಕಾಂಪ್ರಮೈಸ್ ಆಗದಲ್ಲೇ ಕರ್ನಾಟಕದ ಪರವಾಗಿ ನಿಲ್ಲುವಂಥದ್ದು ಬಿಜೆಪಿಯ ಸಂಸ್ಕೃತಿ. ಅದು ನಾವು ಮಾಡ್ತೀವಿ. BR ಪಾಟೀಲ್ ಅವರು CM ಅವರ ಆರ್ಥಿಕ ಸಲಹೆಗಾರರು, ಅವರೇ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅಂದರೆ ಗ್ಯಾರಂಟಿ ಸೇರಿದಂತೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಹೊಡೆತ ಕೊಡ್ತಾ ಇದೆ. ಸೊ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಒಂದಷ್ಟು ಸಲಹೆಯನ್ನು ಕೂಡ ಸರ್, ನಾನು ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ, ಚಿಂತಾಜನಕವಾಗಿದೆ. ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸಂಸದರಾಗಿ ನಾವಿವತ್ತು ರಾಜ್ಯ ಸರ್ಕಾರದ ಹತ್ರ ನಮ್ಮ ಡಿಮ್ಯಾಂಡ್ ಇದೆ. 6.5 ಕೋಟಿ ಕನ್ನಡಿಗರ ಭವಿಷ್ಯದ ಪ್ರಶ್ನೆ ಇದು. ರಾಜ್ಯ ಸರ್ಕಾರದ ದುಡ್ಡು ಅಂತಂದರೆ ಅದು ಸಿದ್ದರಾಮಯ್ಯನವರದ್ದೋ DK ಶಿವಕುಮಾರ್ ಅವರದ್ದೋ ವೈಯಕ್ತಿಕ ಮನೆ ದುಡ್ಡಲ್ಲ, ಅದು ನಿಮ್ಮ ತೆರಿಗೆ ಹಣ. ಅದು ಇದನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು. ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಶ್ವೇತಪತ್ರವನ್ನು ಮುಖ್ಯಮಂತ್ರಿಗಳು ಹೊರಡಿಸಲಿ. ಅವ್ರದ್ದು ಎಲ್ಲ ಸುಳ್ಳುಗಳು ಬಯಲಾಗತ್ತದರಲ್ಲಿ. ಹಿಂದೆ ಎಷ್ಟು ಸಾಲ ಇತ್ತು, ಇವತ್ತೆಷ್ಟು ಸಾಲ ಮಾಡಿದ್ದಾರೆ, ಸಾಲ ಮಾಡ್ತಿರೋದು ಯಾವುದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ, ಖರ್ಚು ಮಾಡಿರೋದ್ರಿಂದ ರಾಜ್ಯಕ್ಕೆ ಬರುವಂಥ 10 ವರ್ಷದಲ್ಲಿ 25 ವರ್ಷದಲ್ಲಿ ಏನಾದರೂ ಲಾಭ ಇದೆಯಾ, ಹಿಂದೆ ಎಷ್ಟು ಕರ್ನಾಟಕಕ್ಕೆ FDI ಬರ್ತಾ ಇತ್ತು, ಇವತ್ತೆಷ್ಟು ಬರ್ತಾ ಇದೆ, ಹಿಂದೆ ಕಂಪನಿಗಳು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇತ್ತು, ಇವತ್ತೆಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ, ಹಿಂದೆ ನಾವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ, ಇವತ್ತೆಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ, ಬಡ್ಡಿ ಹಿಂದೆ ನಾವೆಷ್ಟು ಕಟ್ತಾ ಇದ್ವಿ, ಇವತ್ತೆಷ್ಟು ಕಟ್ತಾ ಇದ್ದೀವಿ, ಇದೆಲ್ಲದರ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಅವರು. 2017 GST ತೆರಿಗೆ
ಜಾರಿಗೆ ತಂದರು, ಇಡೀ ಭಾರತ ದೇಶದ ಜನಸಂಖ್ಯೆಗೆಲ್ಲ ಈ ಮೋಸ ಮಾಡಿ ದ್ರೋಹ ಮಾಡಿ ಈಗ ದೀಪಾವಳಿ ಗಿಫ್ಟ್ ತಪ್ಪಿರ್ತಾರೆ. ಇದು ಯಾವ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿ ಸರ್, ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ, ಆರ್ಥಿಕತೆ ವಿಚಾರಗಳನ್ನು ಅವರು ಎತ್ತುತ್ತಾರೆ ಅಂದರೆ ಅವರು ಫಸ್ಟು ಶ್ವೇತಪತ್ರ ಹೊರಡಿಸಲಿ. GST ಬರೋದಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಎಷ್ಟು ರೆವೆನ್ಯೂ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದ ಬಜೆಟ್ನ ಸೈಜ್ ಎಷ್ಟಿತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದಲ್ಲಿ ಸಾಮಾನ್ಯ ಜನ ಬಾಚಣಿಗೆಗೆ, ತಲೆಗೆ ಹಾಕುವಂಥ ಕೊಬ್ಬರಿ ಎಣ್ಣೆಗೆ, ಮನೇಲಿ ಬಳಸುವಂಥ ದಿನನಿತ್ಯದ ವಸ್ತುಗಳಿಗೆ, ಮನೇಲಿ ಸ್ಕೂಲಿಗೆ ಮಕ್ಕಳು ಹೋಗೋದಕ್ಕೆ ಉಪಯೋಗಿಸುವಂಥ ಜಾಮೆಟ್ರಿ ಬಾಕ್ಸಿಗೆ, ಗ್ಲೋಬಿಗೆ, ಅಟ್ಲಾಸಿಗೆ, ನೋಟ್ಬುಕ್ಕಿಗೆ, ಪೆನ್ನು ಪೆನ್ಸಿಲಿಗೆ ಎಷ್ಟು ಟ್ಯಾಕ್ಸನ್ನು ಕಟ್ತಾ ಇದ್ರು. ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಲಿ. ಇದು ನನಗೂ ಬೇಡ, ನಿಮಗೂ ಬೇಡ, ಇದು ಈ ರಾಜಕೀಯ ಆರೋಪಗಳು ಬೇಡವೇ ಬೇಡ. ಸರ್ಕಾರದಿಂದ ಅಧಿಕೃತವಾಗಿ ಡಾಕ್ಯುಮೆಂಟ್ ಬರಲಿ, ಜನಕ್ಕೆ ಯಾವ್ದು ಸ್ಪಷ್ಟ ಅನ್ನೋದು ಗೊತ್ತಾಗಲಿ. GST ಬರೋದಕ್ಕಿಂತ ಮುಂಚೆ ಎಷ್ಟು ಟ್ಯಾಕ್ಸನ್ನು ಸಾಮಾನ್ಯ ಜನ ಸಾಮಾನ್ಯ ದಿನನಿತ್ಯದ ವಸ್ತುಗಳಿಗೆ ಬಳಸ್ತಾ ಇದ್ರು. ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಇವರೆಲ್ಲ ದೇಶದ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಜನ ಎಷ್ಟು ನೆಟ್ ಟ್ಯಾಕ್ಸ್ ಕಟ್ತಾ ಇದ್ರು, ಇವತ್ತೆಷ್ಟು ಕಟ್ತಾ ಇದ್ದಾರೆ ಸ್ಪಷ್ಟ ಬರಲಿ. ಇನ್ಶೂರೆನ್ಸ್ ಮೇಲೆ ಸರ್, ಮೋದಿಯವರು ಬಂದು ಪ್ರಧಾನಮಂತ್ರಿಗಳಾಗಿ ನಿನ್ನೆ ಮೊನ್ನೆ GSTಯಲ್ಲಿ ತೆಗೆಯೋವರೆಗೂ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇತ್ತು. ಮೆಡಿಕಲ್ ಇನ್ಶೂರೆನ್ಸು ಬೇಸಿಕ್ ಹಕ್ಕಲ್ವ ಒಬ್ಬ ಮನುಷ್ಯಂದು. ಇವತ್ತಿಗೂ ಕೂಡ ದೇಶದಲ್ಲಿ 95% ಜನ ಒಂದು ಮನೇಲಿ ಯಾರಿಗಾದರೂ ಒಬ್ರಿಗೆ ಒಂಚೂರು ಆರೋಗ್ಯ ತಪ್ಪಿತು ಅಂತಂದರೆ ಬಡತನಕ್ಕೆ ವಾಪಸ್ ಬರುವಂಥ ಬಹಳ ದೊಡ್ಡ ಒಂದು ಸ್ಥಿತಿ ದೇಶದಲ್ಲಿದೆ ಇವತ್ತು. ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇಟ್ಟಿದ್ರಿ, ಲೈಫ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರಿ. ಇದು ಕೇಂದ್ರ ಸರ್ಕಾರ ನಿಮ್ಮ ಪಾರ್ಟಿ ಆಡಳಿತದಲ್ಲಿದ್ದಾಗ ಮಾಡಿದ್ದಿತ್ತು. ನಾನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ವೈಟ್ ಪೇಪರ್ನ ಹೊರಡಿಸಿ, ಅದಾದ ಮೇಲೆ ಟೌನ್ ಹಾಲ್ ಹತ್ರನೋ ಅಥವಾ ಪ್ಯಾಲೇಸ್ ಗ್ರೌಂಡ್ಸಲ್ಲೋ, ವಿಧಾನಸೌಧದ ಮೆಟ್ಲುಗಳ ಮೇಲೋ ನೀವು ಎಲ್ಲಿ ಡಿಬೇಟಿಗೆ ಕರೀತೀರಿ, ಕರ್ನಾಟಕದ BJP ಯಾವತ್ತಿಗೂ ರೆಡಿ ಇದೆ. ನೀವು ಈ ಡಾಕ್ಯುಮೆಂಟ್ಗಳನ್ನ ಹೊರಡಿಸಿದ ಮೇಲೆ ಸಾರ್ವಜನಿಕ ಒಂದು ಚರ್ಚೆ ಆಗಿ, ನೀವು 17-18 ಬಜೆಟ್ಗಳನ್ನು ಮಂಡಿಸಿರುವಂಥ ಆರ್ಥಿಕ ತಜ್ಞರಲ್ಲ, ನಿಮ್ಮ ನೇತೃತ್ವದಲ್ಲೇ ಚರ್ಚೆ ಆಗಲಿ. ನಾನು ಅದನ್ನೇ ಅವ್ರಿಗೆ ಕೇಳ್ತಾ ಇರೋದು ಸರ್. ಫಸ್ಟ್ GST ಸ್ಟಾರ್ಟ್ ಆಯ್ತಲ್ಲ, ಆಗ 5 ಸ್ಲ್ಯಾಬ್ ಇತ್ತಲ್ಲ, ಈಗ ನಾವು 2 ಸ್ಲ್ಯಾಬಿಗೆ ಬಂದಿದ್ದೀವಿ. ಹಿಂದೆ 5 ಸ್ಲ್ಯಾಬ್ ಇದ್ದಾಗಲೂ ಕೂಡ ವ್ಯಾಟ್ಗೂ ಆ ಸ್ಲ್ಯಾಬಿಗೂ ಕಂಪ್ಯಾರಿಸನ್ ಆಗಲಿ. ಸುಳ್ಳನ್ನೇ ರಾಜಕಾರಣ ಮಾಡ್ಲಿಕ್ಕೆ ಹೊರಡುವಂಥವರಿಗೆ ಹಿಂಗೆ ಉತ್ತರ ಕೊಡಬೇಕು. ಸಾರ್ವಜನಿಕರು ಇವ್ರಿಗೆ ಏನಾಗಿದೆ ಅಂತಂದರೆ, ಕಾಂಗ್ರೆಸ್ನವರು ಸಾಮಾನ್ಯ ಜನರನ್ನು ಭಾಳ ದಡ್ಡರು ಅಂತ ಭಾವಿಸ್ಬಿಟ್ಟಿದ್ದಾರೆ. ಆ ಒಂದು ಪ್ರಿಸಂಪ್ಷನ್ ಮೇಲೆ ಅವ್ರ ರಾಜಕೀಯ ನಡೀತಾ ಇರುವಂಥದ್ದು. ಚರ್ಚೆ ಆಗಲಿ. ಇದು ಭಾಳ ಸ್ಪಷ್ಟತಾನೆ ಒಂದು ಚಾರ್ಟ್ ಮಾಡಿದ್ರೆ ಆಗೋಯ್ತಪ್ಪ. GST ಪ್ರಾರಂಭದಲ್ಲಿ ಬರೋದಕ್ಕಿಂತ ಮುಂಚೆ ವ್ಯಾಟ್ ಇತ್ತು, ವ್ಯಾಟ್ ಇದ್ದಾಗ ಒಂದೊಂದು ಐಟಮಿಗೆ ಎಷ್ಟಿತ್ತು, GST ಬಂದಮೇಲೆ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ, ಒಂದು ಚಾರ್ಟ್. ಎರಡನೇ ಚಾರ್ಟು GST ರಿಡಕ್ಷನ್ ಆದಮೇಲೆ ವ್ಯಾಟ್ ಕಂಪ್ಯಾರಿಸನ್ನು, ಫಸ್ಟ್ GST ಸ್ಲ್ಯಾಬ್ ಕಂಪ್ಯಾರಿಸನ್ನು, ಈಗಿನ GST ಕಂಪ್ಯಾರಿಸನ್ನು ಮುಗಿದೇ ಹೋಯ್ತಲ್ಲ, ಎಲ್ಲ ಸ್ಪಷ್ಟ ಆಗೋಗುತ್ತೆ ಜನಕ್ಕೆ. ಆಮೇಲೆ ಇದರಲ್ಲಿ ನೀವೇನೋ ಭಾಳ ದೊಡ್ಡ ಮರ್ಸಿಡೀಸ್ ಬೆನ್ಸ್ ಕಾರೋ ಅಥವಾ ಪ್ರೈವೇಟ್ ಜೆಟ್ಟೋ ಇದನ್ಯಾವುದು ತೊಗೊಳಕ್ಕೆ ಹೋಗ್ಬಿಡಿ. ಅದು ಯಾವುದೋ 1% ಜನಕ್ಕೆ ಉಪಯೋಗ ಆಗುವಂಥದ್ದು, ದಿನನಿತ್ಯ ಬಳಸುವಂಥ ವಸ್ತು. ಕನ್ನಡಕದ ಮೇಲೆ ಎಷ್ಟು ರೇಟ್ ಇತ್ತು, ಪೆನ್ನು ಪೇಪರ್ ಮೇಲೆ ಎಷ್ಟಿತ್ತು, ಸೋಪ್ ಮೇಲೆ, ಟೂತ್ ಬ್ರಷ್ ಮೇಲೆ ಎಷ್ಟಿತ್ತು, ಬಟ್ಟೆ ಮೇಲೆ ಎಷ್ಟಿತ್ತು, ಕೊಬ್ಬರಿ ಎಣ್ಣೆ ಮೇಲೆ ಎಷ್ಟಿತ್ತು, ಬಾಚಣಿಗೆ ಮೇಲೆ ಎಷ್ಟಿತ್ತು, ಜಾಮೆಟ್ರಿ ಬಾಕ್ಸು, ಪೆನ್ಸಿಲು, ರಬ್ಬರು ಇದ್ರ ಮೇಲೆ ಎಷ್ಟಿತ್ತು, ಇದನ್ನು ಕೇಳಿ ಮಾತ್ರೆಗಳ ಮೇಲೆ ಎಷ್ಟಿತ್ತು, ಇದ್ರ ಮೇಲೆ ಚರ್ಚೆ ಆಗಲಿ. ಹರಿಪ್ರಸಾದ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ದೇಶಭಕ್ತಿ ಅಂತಂದ್ರೆ ತ್ರಿವರ್ಣ ಧ್ವಜ ರಾಷ್ಟ್ರಗೀತೆ ಮೇಲೆ ಇರಬೇಕು, ಆದರೆ ಮಸೀದಿ ಮುಂದೆ DJ ಹಾಕೊಂಡು, ಚರ್ಚ್ ಮುಂದೆ DJ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಕುಣಿತಾರೆ, ಇದು ರಾಷ್ಟ್ರಭಕ್ತಿನ ಅಂತ ಪ್ರಶ್ನೆ ಮಾಡಿದ್ದಾರೆ. 1947ನೇ ಇಸ್ವಿಯಲ್ಲಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ, ಹಿಂದೂಸ್ತಾನ ಅನ್ನೋದಾದ ಮೇಲೆ ಭಾರತದ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಇಂಚು ಜಮೀನಿನ ಮೇಲೂ ಕೂಡ ಭಾರತದಲ್ಲಿರುವಂಥ
ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂಥ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರ್ದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆ ಜಾಗ ಏನು ಸಂವಿಧಾನದ ಸುಪರ್ದಿಗೆ ಬರೋದಿಲ್ವಾ? ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ವಿಭಜನೆ ಆದ ನಂತರ ಕೂಡ ಈ 2 ನೇಷನ್ ಮೆಂಟ್ಯಾಲಿಟಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹಾಗೇ ಇದೆ. ಇವತ್ತಿಗೂ ಕೂಡ ನೀವು ಹೋಗಿ ಕೆಲವು ಏರಿಯಾಗಳಲ್ಲಿ ನೋಡಿ, ಇವತ್ತಿಗೂ ಕೂಡ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ಒಂದೇ ಬೈಕಲ್ಲಿ 4 ಜನ 5 ಜನ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿರಲ್ಲ, ವೀಲಿಂಗ್ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರಿಗೆ ನಿಲ್ಸೋದು ನೋಡಿದ್ದೀರಾ ನೀವಲ್ಲಿ? ಆ ಏರಿಯಾಗೆ ಹೋಗಲ್ಲ ಅವರು, ಯಾಕೆಂದ್ರೆ ಅಲ್ಲಿ ಕಾನೂನು ಅಪ್ಲೈ ಆಗದಲ್ಲೇ ಇರುವಂಥ ಸ್ಪೆಷಲ್ ಯೂನಿಯನ್ ಟೆರಿಟರಿಗಳವು. ಅವರು ರಸ್ತೆ ಪ್ರೊಸೆಷನ್ ಮಾಡಬೇಕು ಅಂತಂದರೆ ಎಲ್ಲಿಗೆ ಬೇಕಿದ್ರೂ ಬರ್ಬೋದು. ಆದರೆ ಹಿಂದೂಗಳು ಹಬ್ಬ ಆಚರಣೆ ಮಾಡಬೇಕು ಅಂತಂದರೆ ಹಿಂದೂ ಏರಿಯಾದಲ್ಲಿ ಮಾತ್ರ ಅವರು ಆಚರಣೆ ಮಾಡ್ಕೊಳ್ಬೇಕು. ಇದು ಯಾವ ಹಿಂದೂ ಏರಿಯಾ, ಮುಸ್ಲಿಂ ಏರಿಯಾ? ಭಾರತದ ಪ್ರತಿ ಇಂಚು ಕೂಡ ಸಂವಿಧಾನದ ಕೆಳಗಡೆ ಬರುವಂಥದ್ದು. ಸರ್ಕಾರ ಮತ್ತು ಆಡಳಿತದ ವ್ಯವಸ್ಥೆಗೆ ಎಲ್ಲದರ ಮೇಲೂ ಹಕ್ಕಿದೆ. ಈ 2 ನೇಷನ್ ಮೆಂಟ್ಯಾಲಿಟಿ, ಈ 2 ಏರಿಯಾ ಮೆಂಟ್ಯಾಲಿಟಿ ಇದು ದೇಶದಲ್ಲಿ ಯಾವತ್ತು ನಿಲ್ಲತ್ತೋ ಅವತ್ತು ದೇಶ ನಿಜವಾಗ್ಲೂ ಕೂಡ ಐಕ್ಯತೆಯಿಂದ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಕೂಡ ಈ ರೀತಿಯ ಮಾನಸಿಕತೆ ಇಟ್ಕೊಂಡಿರುವಂಥ ರಾಜಕಾರಣಿಗಳನ್ನು ಸಮಾಜ ಬಹಿಷ್ಕಾರ ಹಾಕಬೇಕು. ಧನ್ಯವಾದ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.